ಬೆಂಗಳೂರಿನಲ್ಲಿ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ತ ದೆಹಲಿಯಲ್ಲಿ ರಾಜೇಂದ್ರ ಹಾಗೂ ಸೋಮಣ್ಣರ ಭೇಟಿಯಾಗಿದೆ. ಕೇಂದ್ರ ಸಚಿವ ಸೋಮಣ್ಣ ಎಂಎಲ್ಸಿ ರಾಜೇಂದ್ರ ಭೇಟಿಯಾಗಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಏನಿದ್ದಾರೆ ಅವರು ಸೋಮಣ್ಣ ಅವರನ್ನ ಭೇಟಿ ಮಾಡಿದ್ದಾರೆ. ಒಂದ್ ಕಡೆ ಇಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಅಲ್ಲಿ ಕೇಂದ್ರ ಸಚಿವ ಆಗಿರುವಂತ ವಿ ಸೋಮಣ್ಣ ಅವರನ್ನ ಎಂಎಲ್ಸಿ ರಾಜೇಂದ್ರ ಅವರು ಭೇಟಿಯಾಗಿರೋದು. ಕೇಂದ್ರ ಸಚಿವ ಸೋಮಣ್ಣ ಅವರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರಂತೆ. ಸೋಮಣ್ಣ ಭೇಟಿ ವೇಳೆ ರಾಜೇಂದ್ರ ನಡೆಸಿದಂತ ಚರ್ಚೆ ಆದ್ರೂ ಏನು ಹಾಗಾದ್ರೆ? ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿರುವಂತ ಕೆಎನ್ ರಾಜಣ್ಣ ಕುತೂಹಲ ಮೂಡಿಸಿದ ರಾಜೇಂದ್ರ ಹಾಗೂ ಸೋಮಣ್ಣ ಅವರ ಭೇಟಿ. ಕೆಲ ದಿನಗಳ ಹಿಂದೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ರಾಜೇಂದ್ರ. ಈಗಾಗಲೇ ರಾಜೇಂದ್ರ ಅವರ ತಂದೆ ಏನಿದ್ದಾರೆ ಕೆಎನ್ ರಾಜಣ್ಣ ಸಚಿವ ಸ್ಥಾನವನ್ನು ಕಳ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಬಹಳ ಬೇಸರ ವ್ಯಕ್ತಪಡಿಸಿದ್ರು ಎಂಎಲ್ಸಿ ರಾಜೇಂದ್ರ. ಇತ್ತೀಚೆಗೆ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿದ್ರು. ಇದೀಗ ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಜೊತೆಗೆ ರಾಜೇಂದ್ರ ಅವರಿಗೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅಸಮಾಧಾನ ಕೂಡ ಇದೆ. ಈಗ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂತು ಬ್ರೇಕ್ಫಾಸ್ಟ್ ಸವದಿದ್ದಾರೆ. ಅದ್ರ ಬೆನ್ನಲ್ಲೇ ರಾಜೇಂದ್ರ ಅವರು ಸೋಮಣ್ಣ ಅವ್ರನ್ನ ಭೇಟಿ ಮಾಡಿರೋದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಒಂದ್ ಕಡೆ ಇಲ್ಲಿ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಒಟ್ಟೊಟ್ಟಿಗೆ ಕೂತು ಟಿಫಿನ್ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ರಾಜೇಂದ್ರ ಅವರು ಹಿಂದೆ ಇತ್ತೀಚೆಗಷ್ಟೇ ಅಮಿತ್ ಶಾ ಅವ್ರನ್ನ ಭೇಟಿ ಆಗಿದ್ರು. ಈಗ ನೋಡಿದ್ರೆ ವಿ ಸೋಮಣ್ಣ ಅವ್ರನ್ನ ಭೇಟಿ ಆಗಿದ್ದಾರೆ. ಏನ್ ಕಾರಣ, ಉದ್ದೇಶ ಏನಿರ್ಬಹುದು? ಸೌಖ್ಯ, ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದಾಗ ಮತ್ತೊಂದು ಕಡೆ ದೆಹಲಿಯಲ್ಲೂ ಕೂಡ ಈಗ ಬೆಳವಣಿಗೆಗಳು ಶುರುವಾದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದ್ದಂತಹ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಈಗ ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ಬಾಯಿ ಆಗ್ತಾ ಇರೋದ್ರಿಂದ ಇವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥವರು ಈಗ ಅಸಮಾಧಾನಕ್ಕೆ ಈಡಾಗುವಂತೆ ಮಾಡಿದೆ. ಒಂದು ಕಡೆ ಮುಖ್ಯಮಂತ್ರಿಗಳ ಪರವಾಗಿ ಇಲ್ಲಿ ಅವರಿಗೆ ಬ್ಯಾಟಿಂಗನ್ನು ಮಾಡ್ತಾ ಇದ್ದಂತಹ ಪರಮೇಶ್ವರ್ ಅವರು ಈಗಾಗಲೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ವ್ಯಂಗ್ಯವನ್ನು ಮಾಡಿದ್ದಾರೆ. ಅಂದರೆ ನೀವಿಬ್ಬರು ಇಲ್ಲಿ ತಿಂಡಿಗೆ ಸೇರಿದರೆ ನೀವಿಬ್ಬರೇ ತಿನ್ನಬೇಕಾ ತಿಂಡಿಯನ್ನು, ನಾವೇನು ಮಾಡಬೇಕು, ನೀವಿಬ್ಬರೇ ತಿಂದಿದ್ದೇ ಆದರೆ ನಾವೇನು ಮಾಡಬೇಕು ಅನ್ನುವಂತಹ ಅರ್ಥದಲ್ಲಿ ನನಗೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮೆಸೇಜನ್ನು ಪರೋಕ್ಷವಾಗಿ ಲೇವಡಿ ಮಾಡುವ ಮೂಲಕ ವ್ಯಕ್ತಪಡಿಸಿದರು. ಅಂದರೆ ಸಿ ಎಂ ಕುರ್ಚಿಗೆ ಏನಾದರೂ ಕೆಳಗಿಳಿಸುವಂಥ ಪ್ರಯತ್ನ ಆಗಿದ್ದೆ ಆದರೆ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗುತ್ತೆ ಅನ್ನುವಂಥ ಭರವಸೆಯನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ರೇನೋ, ನಿನ್ನ ಹೆಸರನ್ನು ಅಲ್ಲಿ ಹೈಕಮಾಂಡ್ ಮುಂದೆ ಪ್ರಸ್ತಾಪವನ್ನು ಇಡ್ತೇನೆ ಅಂತೇಳಿ. ಹಾಗಾಗಿನೇ ಮೂಲ ಕಾಂಗ್ರೆಸ್ಸಿನ ಗುಂಪಿನಲ್ಲಿದ್ದಂತಹ ಪರಮೇಶ್ವರು ಏಕಾಏಕಿ ಬದಲಾದ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ರು. ಆ ಒಂದು ಕಾರಣಕ್ಕೆ ಅವರು ಆ ರೀತಿಯಾಗಿ ಹೇಳಿದರು. ಇದರ ನಡುವೆ ದೆಹಲಿಯಲ್ಲಿ ಎಂಎಲ್ಸಿ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನ ಭೇಟಿ ಮಾಡಿದ್ದಾರೆ. ಇದು ಕೂಡ ಕುತೂಹಲವನ್ನು ಹುಟ್ಟು ಹಾಕ್ತಾ ಇದೆ. ರಾಜಣ್ಣ ಅವರ ಪುತ್ರ ರಾಜೇಂದ್ರ, ಎಂಎಲ್ಸಿ ಮಾಜಿ ಸಚಿವರು ರಾಜಣ್ಣ ಅವರು, ಅವರ ಪುತ್ರ ರಾಜೇಂದ್ರ ಒಂದು ಕಡೆ ತುಮಕೂರಿನ ಸಂಸದರು ವಿ ಸೋಮಣ್ಣ. ಹಾಗಾಗಿ ಕ್ಷೇತ್ರದ ಕೆಲಸ ಕಾರ್ಯಗಳ ನಿಮಿತ್ತ ಅವರು ಭೇಟಿಯನ್ನು ಮಾಡಿದ್ದಾರೆ ಅಂತಹ